ಪಾಕ್ನಲ್ಲಿ ಬಿತ್ತ ಮತ್ತೊಂದು ಉಗ್ರರ ಹೆಣ. ಹೊಸ ವರ್ಷದಂದು ಪಾಕ್ನಲ್ಲಿ ದೀಪಾವಳಿ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದೇನು? ಸ್ನೇಹಿತರೆ, ನಮ್ಮ ಪಕ್ಕದ ಪಾಕಿಸ್ತಾನದಲ್ಲಿ ಇದೀಗ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಿದೆ. ಯಾಕಂದ್ರೆ ಭಾರತಕ್ಕೆ ಬೇಕಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರನೊಬ್ಬ ಇದೀಗ ಹೊಸ ವರ್ಷದಂದು ಸಾವನ್ನಪ್ಪಿದ್ದಾನೆ ಎನ್ನುವಂತಹ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಹೊಸ ವರ್ಷದಂದು ದೀಪಾವಳಿ ನಡೆದಿದ್ದು ನಿಜಾನ? ಮೋಸ್ಟ್ ವಾಂಟೆಡ್ ಉಗ್ರ ಸಾವನ್ನಪ್ಪಿದ್ದು ಸತ್ಯಾನ? ಏನಿದು ಈ ವರದಿ? ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಿರುವಂತಹ ಮತ್ತೊಬ್ಬ ಮೋಸ್ಟ್ ವಾಂಟೆಡ್ ಉಗ್ರನೊಬ್ಬನನ್ನ ಅಪರಿಚಿತರು ಜನತ್ಗೆ ಕಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಎಲ್ಲೆಡೆ ಹರಿದಾಡ್ತಿದೆ. ಪಾಕ್ ಮಾಧ್ಯಮಗಳಾಗಲಿ, ಭಾರತದ ಮಾಧ್ಯಮಗಳಾಗಲಿ ಅಥವಾ ಅಂತಾರಾಷ್ಟ್ರೀಯ ಮಾಧ್ಯಮಗಳಾಗಲಿ ಇದನ್ನ ಸ್ಪಷ್ಟಪಡಿಸಿಲ್ಲ. ಆದರೂ ಕೂಡ ಪಾಕಿಸ್ತಾನದಲ್ಲಿ ಇಂತಹದೊಂದು ಘಟನೆ ನಡೆದಿದೆ. ಪಾಕಿಸ್ತಾನದಲ್ಲಿ ಒಂದು ರೀತಿಯ ದೀಪಾವಳಿಯಂತೆ ಆಗಿದೆ ಎನ್ನುವಂತಹ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅದರಲ್ಲಿಯೂ ಕೂಡ ಭಾರತಕ್ಕೆ ಬೇಕಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ ಏನಿದ್ದಾನೆ, ಈತನನ್ನ ಕೊಲ್ಲಲಾಗಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿವೆ. ನಿಜಕ್ಕೂ ಅದು ಸತ್ಯನಾ? ಅದೆಲ್ಲವನ್ನ ತಿಳಿಯೋದಕ್ಕೂ ಮುಂಚೆ ಯಾರದು ಮಸೂದ್ ಅಜರ್ ಎನ್ನುವಂತಹದರ ಕುರಿತು ಒಂದು ಚಿಕ್ಕದೊಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಸ್ನೇಹಿತರೆ, ನಿಮಗೆ ನೆನಪಿರಲಿ, 2005 ಜೂನ್ 5ರಂದು ಅಂದರೆ ಆ ಸಮಯದಲ್ಲಿ ನಮ್ಮ ರಾಮಭೂಮಿ ಏನಿದೆ ಅದು ಅಭಿವೃದ್ಧಿಯನ್ನು ಹೊಂದಿರಲಿಲ್ಲ. ಅಲ್ಲಿ ಕೇವಲ ಒಂದು ಶೆಡ್ಡನ್ನು ಹಾಕಿಕೊಳ್ಳಲಾಗಿತ್ತು. ಅಲ್ಲಿ ರಾಮ ಇದಾನೆ ಎನ್ನುವಂತಹ ಪೂಜೆಗಳು ಕೂಡ ನಡೀತಿತ್ತು. ಇದನ್ನು CRPF ಯೋಧರೇನಿದ್ದಾರೆ ಅದನ್ನು ಕಾಯ್ತಾ ಇದ್ದಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಸಮಯದಲ್ಲೂ ಕೂಡ ಈ ರಾಮ ಮಂದಿರ ಏನಿದೆ ಅದನ್ನು ನೋಡಲು, ಅಂದರೆ ರಾಮ ಏನಿದ್ದಾನೆ ಆತನನ್ನು ನೋಡಲು ಭಕ್ತರು ಬರ್ತಿದ್ರು. ಇಂತಹ ಸಮಯದಲ್ಲಿ ನೇಪಾಳದಿಂದ ಟಾಟಾ ಸುಮೋ ಒಂದರಲ್ಲಿ ಒಂದಷ್ಟು ಜನ ಬಂದಿದ್ದರು. ಅವರು ಭಾರತಕ್ಕೆ ಬಂದ ನಂತರ ಜೀಪನ್ನು ತೆಗೆದುಕೊಂಡಿದ್ರು, ಅಂದರೆ ಅಲ್ಲಿಗೆ ಪ್ರವಾಸಕ್ಕೆ ಹೋಗೋಕ್ಕೆ ಜೀಪನ್ನು ತೆಗೆದುಕೊಂಡು ರಾಮ ಮಂದಿರಕ್ಕೆ ಹೋಗಿ ಪೂಜೆಯನ್ನು ಕೂಡ ಮಾಡಿಸಿದ್ರು. ನಂತರ ಬರುವಾಗ ಅಲ್ಲಿ ಪೊಲೀಸ್ ನಾಕಾಬಂದಿಯನ್ನು ನೋಡ್ತಾರೆ. ಆಗ ಅವರು ಹೇಳ್ತಾರೆ ಅಲ್ಲಿರುವಂತಹ ಡ್ರೈವರ್ಗೆ ಆ ನಾಕಾಬಂದಿ ಏನಿದೆ ಅದನ್ನು ಗುದ್ದಿಕೊಂಡು ಹೋಗು ಅಂತ. ಆದರೆ ಬಡಪಾಯಿ ಡ್ರೈವರ್ ಅದನ್ನು ಮಾಡೋದಿಲ್ಲ. ಆನಂತರ ಆತನನ್ನು ಹೊಡೆಯಲಾಗುತ್ತೆ. ಆತನನ್ನು ಹೊರ ಹಾಕಿ ಇವರೇ ಹೋಗಿ ಅದನ್ನು ಗುದ್ದಿ ಮುಂದೆ ಹೋಗುವಂತಹ ಕೆಲಸವನ್ನು ಮಾಡ್ತಾರೆ. ಆಗ ಸೈನಿಕರು ಮತ್ತು ಇವರ ನಡುವೆ ಒಂದು ಹೋರಾಟ ನಡೆಯುತ್ತೆ. ಆಗಲೇ ತಿಳಿದಿದ್ದು ಇವರು ಯಾರೂ ಕೂಡ ರಾಮ ಭಕ್ತರಲ್ಲ, ಭಾರತಕ್ಕೆ ಬೇಕಿರುವಂತಹ ಮೋಸ್ಟ್ ಉಗ್ರರು ಎನ್ನುವಂತಹ ವಿಚಾರ. ಹೌದು ಸ್ನೇಹಿತರೆ, ಹೀಗೆ ನುಗ್ಗುವ ಭರದಲ್ಲಿ ಒಂದು ಗ್ರಾನೈಡ್ ಏನಿದೆ ಅದು ಸ್ಫೋಟಗೊಳ್ಳುತ್ತೆ. ಆ ಸಮಯದಲ್ಲಿ ರಮೇಶ್ ಪಾಂಡೆ ಎನ್ನುವಂಥವರು ಕೂಡ ಸಾವನ್ನ ಅಪ್ತಾರೆ. ಆನಂತರ ಒಂದು ಹೋರಾಟವೇ ನಡೆಯುತ್ತೆ. ಅವರೆಲ್ಲರೂ ಕೂಡ ಸೀತಾ ರಸಾಯಿ ಎನ್ನುವಂತಹ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿರುವಂತಹ ನಮ್ಮ ಯೋಧರೇನಿದ್ದಾರೆ ಅವರನ್ನು ಹುಡುಕಿ ಪರಲೋಕಕ್ಕೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆನಂತರ ತನಿಖೆ ಆರಂಭವಾಗುತ್ತೆ. ಯಾರಿವರು ಎನ್ನುವಂತಹದ್ದು ಆವಾಗ ನಮಗೆಲ್ಲರಿಗೂ ತಿಳಿಯುವಂತಹದ್ದು, ಇವರು ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸಂಬಂಧಿಸಿದವರು, ಭಾರತೀಯರಲ್ಲ ಎನ್ನುವಂತಹ ಸತ್ಯ ಹೊರಬೀಳುತ್ತೆ. ಅದಷ್ಟೇ ಅಲ್ಲದೆ ಮತ್ತೊಂದು ಅನುಮಾನಕ್ಕೂ ಕಾರಣವಾಗೋದು ಏನಪ್ಪ ಅಂದರೆ, ಪಾಕಿಸ್ತಾನದವರು ನೇಪಾಳ ಮೂಲದಿಂದ ಭಾರತಕ್ಕೆ ಬಂದಿದ್ದರು. ಅವರ ಬಳಿ RPG-7 ಗ್ರಾನೈಡ್ ಲಾಂಚರ್ ಇರಬಹುದು, 5 ಪಿಸ್ತೂಲ್ಗಳಿರಬಹುದು, ಇನ್ನೂ ಅದೆಷ್ಟೋ ಗ್ರಾನೈಡ್ಗಳಿದ್ವು. ಅದರ ಜೊತೆಯಲ್ಲಿ ಜಿಹಾದಿಗೆ ಸಂಬಂಧಪಟ್ಟಂತಹ ಕೆಲ ಪತ್ರಗಳು ಕೂಡ ಇದ್ವು. ಸೊ ಆಗ ಮತ್ತೊಂದು ಅನುಮಾನ ಶುರುವಾಗುತ್ತೆ. ಏನಪ್ಪ ಅಂದರೆ, ಇವರು ನೇಪಾಳದಿಂದ ಬಂದರೆ ಇವರಿಗೆ ಇಷ್ಟು ವೆಪನ್ಗಳು ಹೇಗೆ ಸಿಕ್ಕಿದ್ವು ಅನ್ನುವಂತಹ ಒಂದು ಅನುಮಾನ. ಆಗ ಮತ್ತೆ ತನಿಖೆ ಶುರುವಾಗುತ್ತೆ. ಆಗ ಏನೋ ನಮಗೆ ಗೊತ್ತಾಗುವಂಥ ಮಾಹಿತಿ ಅಂದರೆ ಇಲ್ಲಿಯವರೇ ಯಾರೋ ಸಪೋರ್ಟ್ ಮಾಡಿದ್ದಾರೆ ಎನ್ನುವಂತಹ ವಿಚಾರ. ಆಗ ಮತ್ತೆ ತನಿಖೆಯನ್ನು ಮತ್ತಷ್ಟು ಹೆಚ್ಚು ಮಾಡಲಾಗುತ್ತೆ. ಆ ತನಿಖೆ ಹೋಗಿದ್ದು ಜಮ್ಮು ಕಾಶ್ಮೀರಕ್ಕೆ. ಹೌದು, ಜಮ್ಮು ಕಾಶ್ಮೀರಕ್ಕೆ ತನಿಖೆಯನ್ನು ಮಾಡಲು ಹೊರಟಾಗ ಸಿಕ್ಕಿದ್ದು ಅಕ್ಬರ್ ಹುಸೇನ್, ಲಾಲ್ ಮೊಹಮ್ಮದ್, ನಾಸಿರ್ ರಫೀಕ್, ಆಸಿಫ್ ಇಕ್ಬಾಲ್, ಶಕೀದ್ ಅಹಮದ್, ಇರ್ಫಾನ್ ಖಾನ್ ಸೇರಿ 9 ಜನರನ್ನು ಬಂಧಿಸಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಆಸಿಫ್ ಇಕ್ಬಾಲ್ ಇರಬಹುದು, ಶಕೀಲ್ ಅಹಮದ್ ಇರಬಹುದು, ಇರ್ಫಾನ್ ಖಾನ್ ಇವರನ್ನು ಅಲಹಾಬಾದ್ ಹೈಕೋರ್ಟ್ ಏನು ಹೇಳುತ್ತೆ ಅಂದರೆ ಇವರು ತಪ್ಪಿತಸ್ಥರು ಅಂತ ಒಂದು ರೀತಿಯ ತೀರ್ಪನ್ನು ನೀಡ್ತಾರೆ. ಆಗಲೇ ಗೊತ್ತಾಗಿದ್ದು ಈ ಎಲ್ಲದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರಪ್ಪ ಅಂದರೆ ಈ ಅಜರ್ ಎನ್ನುವಂತಹದ್ದು. ಇನ್ನು ಸ್ನೇಹಿತರೆ, ಅಯೋಧ್ಯೆಯ ಬಗ್ಗೆ ನಿಮಗೆ ಗೊತ್ತೇ ಇದೆ. ಇಷ್ಟು ದಿನ ಬಾಬ್ರಿ ಮಸೀದಿ ಅಂತ ಏನು ಕರೆಸಿಕೊಳ್ತಾ ಇದೆ, ಇದನ್ನು ಮಿರ್ ಬಾಕಿ ಎಂಬುವನು ಹಿಂದೂ ಮಂದಿರವನ್ನು ಕೆಡವಿ ಕಟ್ಟಿದ್ದ. ಇದಾದ ಮೇಲೆ ಏನಾಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ರೀತಿಯ ಕಾನೂನು ಹೋರಾಟ ಆಗುತ್ತೆ. ಇದರಲ್ಲಿ ಹಿಂದೂಗಳು ಜಯವನ್ನು ಗಳಿಸ್ತಾರೆ. ಅಂದರೆ ರಾಮ ಮಂದಿರ ಕಟ್ಟೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ.
ಇನ್ನು ಮಸೀದಿ ನಿರ್ಮಾಣಕ್ಕೂ ಕೂಡ 5 ಎಕರೆ ಜಮೀನನ್ನು ನೀಡಲಾಗುತ್ತೆ. ಇದಿದ್ರೂ ಕೂಡ ಇದೀಗ ರಾಮ ಮಂದಿರವನ್ನು ವಿರೋಧಿಸುವಂತಹ ಕೆಲ ದುಷ್ಕರ್ಮಿಗಳು ಇದ್ದಾರೆ, ಅದು ನಮ್ಮೆಲ್ಲರಿಗೂ ಗೊತ್ತು. ಇನ್ನು ಈ ಮೋಸ್ಟ್ ವಾಂಟೆಡ್ ಉಗ್ರ ಈ ರಾಮ ಮಂದಿರದ ವಿರುದ್ಧ ಸಿಡಿದೆದ್ದಿರೋದೇನು ಆಶ್ಚರ್ಯಕರವಾದ ಸಂಗತಿ ಅಲ್ಲ. ಇನ್ನು ಸ್ನೇಹಿತರೆ, ಈ ಉಗ್ರನ ಬಗ್ಗೆ ಸ್ವಲ್ಪ ನೋಡಿದರೆ, ಈತ ಪಂಜಾಬ್ನ ಬವಲ್ಪುರದಲ್ಲಿ ಹುಟ್ಟಿದ್ದು. ಈತನ ತಂದೆ ಶಿಕ್ಷಕರಾಗಿದ್ದರು. ಇವನು ಬಿಗ್ ಪಾಕೆಟು ಅದು ಇದು ಮಾಡಿ ಕೆಡಬಾರ್ದು ಎನ್ನುವಂತಹ ಕಾರಣಕ್ಕೆ ಈತನನ್ನು ಜಮಾನಿಯಾದ ಒಂದು ಮಾದರಸಕ್ಕೆ ಸೇರಿಸಲಾಗುತ್ತೆ. ಆದರೆ ಇಲ್ಲಿ ಆತ ಶಿಕ್ಷಕನಾಗ್ತಾನೆ, ನಂತರ ಉಗ್ರರ ಸಂಪರ್ಕವನ್ನು ಪಡೆದುಕೊಳ್ತಾನೆ. ಇದರ ನಡುವೆ ಅತ್ಯುಗ್ರ ಭಾಷಣಗಾರನಾಗ್ತಾನೆ, ಇಸ್ಲಾಮನ್ನು ಎಲ್ಲ ಕಡೆ ಬೆಳೆಸ್ತಾನೆ. ಇದೆಲ್ಲವೂ ಆತನ ಒಂದು ದಿನಚರಿ ಆಗುತ್ತೆ. ಇದಾದ ಮೇಲೆ ವಿದೇಶಗಳಿಗೆ ಎಲ್ಲ ಕಡೆನೂ ಭೇಟಿ ನೀಡಿದ್ದಾನೆ. ಅದಾದ ನಂತರ ಭಾರತಕ್ಕೂ ಒಮ್ಮೆ ಭೇಟಿ ನೀಡ್ತಾನೆ. ಈತ ಭಾರತಕ್ಕೆ ಭೇಟಿ ನೀಡಿದಾಗ ಈತನನ್ನು ಬಂಧಿಸಲಾಗುತ್ತೆ. ಆಗಲೇ ಒಂದು ದೊಡ್ಡ ಡ್ರಾಮಾ ಆಗುತ್ತೆ. ಏನಾಗುತ್ತೆ ಅಂದರೆ ಸ್ನೇಹಿತರೆ, ದೊಡ್ಡ ಡ್ರಾಮಾ ಅಂತ ನೋಡೋದಾದರೆ, ಈತನನ್ನು ನಾದ ತಕ್ಷಣ ಏನು ಈ ಪಾಕಿಸ್ತಾನದ ಇವನ ಬೆಂಬಲಿಗರಿದ್ದಾರೆ, ವಿದೇಶಿಗರನ್ನು ಒತ್ತೆಯಾಳಾಗಿ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅದಷ್ಟೇ ಅಲ್ಲ, ಭಾರತೀಯ ವಿಮಾನವನ್ನು ಹೈಜಾಕ್ ಮಾಡ್ತಾರೆ, ಈತನನ್ನು ಬಿಡಿಸಿಕೊಳ್ಳಲು ಮುಂದಾಗ್ತಾರೆ. ಕೊನೆಗೆ ಭಾರತ ಇದಕ್ಕೆ ಮಣಿದು ಆತನನ್ನು ಬಿಡುಗಡೆ ಮಾಡುತ್ತೆ. ಅದಾದ ಮೇಲೆ ಈತ ಪಾಕಿಸ್ತಾನಕ್ಕೆ ಹೋಗ್ತಾನೆ. ತನ್ನದೇ ಆದ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಇಂದು ಕೂಡ ಭಾರತಕ್ಕೆ ಒಂದು ರೀತಿಯ ನರಕ ಯಾತನೆಯನ್ನು ತೋರಿಸುವಂಥ ಕೆಲಸವನ್ನು ಈ ಉಗ್ರ ಮಾಡ್ತಿದ್ದಾನೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ಪಠಾಣ್ ಕೋರ್ಟ್ ಇರಬಹುದು, ಪುಲ್ವಾಮಾ ದಾಳಿ ಏನಿದೆ ಅದರಲ್ಲೂ ಕೂಡ ಈತನ ಕೈವಾಡ ಇದೆ ಎನ್ನಲಾಗ್ತಿದೆ. ಇಷ್ಟಾದರೂ ಕೂಡ ಈತನ ಭಾಷಣಗಳು ನಿಲ್ತಿಲ್ಲ. ಇನ್ನಿಲ್ಲದ ಭಾರತದ ವಿರೋಧಿ ಹೇಳಿಕೆಗಳನ್ನು ನೀಡ್ತಿದ್ದಾನೆ. ಇನ್ನೊಂದು ವಿಚಾರ ಸ್ನೇಹಿತರೆ, ಈಗ ಪಾಕಿಸ್ತಾನದಲ್ಲಿ ನಿಮಗೆ ಗೊತ್ತಿರುವಂತೆ ಇಲ್ಲಂದ್ರಲ್ಲೇ ಭಾರತಕ್ಕೆ ಬೇಕಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರರು ಸಾಯ್ತಿದ್ದಾರೆ. ಇತ್ತೀಚೆಗೆ ಅಷ್ಟೇ ಈತನ ಆಪ್ತ ಎಂದೇ ಕರೆಸಿಕೊಳ್ಳುವಂತಹ ಮೌಲಾನಾ ರಹೀಂ ಉಲ್ ತಾರಿಕ್ ಏನಿದ್ದಾನೆ, ಆತನನ್ನು ಕರಾಚಿಯಲ್ಲಿ ಕೆಲವರು ಕೊಂದಿದ್ರು, ಅಂದರೆ ಅಪರಿಚಿತರು ಕೊಂದಿದ್ರು, ಯಾರು ಅಂತ ಗೊತ್ತಿಲ್ಲ. ಇನ್ನು ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೀಗ ಪಾಕಿಸ್ತಾನ ಇರಬಹುದು, ವಿಶ್ವದ ಮೂಲೆ ಮೂಲೆಯಲ್ಲಿ ನಮಗೆ ಬೇಕಿರುವಂತಹ ಲಷ್ಕರ್ ಇ ತೊಯ್ಬಾ, ಕಲ್ಕಿಸ್ತಾನ್ ಏನಿದೆ, ಅವರ ಉಗ್ರರ ಎಣೆಗಳು ಸಾಲು ಸಾಲಾಗಿ ಬೀಳ್ತಿದೆ. ಇಂತಹ ಸಮಯದಲ್ಲಿ ಇದೀಗ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದುವೇ ಮಸೂದ್ ಅಜರ್ ಸಾವನ್ನಪ್ಪಿದ್ದಾನೆ ಎನ್ನುವಂತಹ ಸುದ್ದಿ. ಅದು ಯಾವುದೇ ಮಾಧ್ಯಮಗಳು ಇದನ್ನು ಪ್ರಕಟಿಸಿಲ್ಲ. ಒಂದು ಟ್ವಿಟರ್ನಲ್ಲಿ ಇದು ಹರಿದಾಡ್ತಾ ಇತ್ತು. ಇದಷ್ಟೇ ಅಲ್ಲದೆ ಯೂಟ್ಯೂಬ್ನಲ್ಲಿ ಹರಿದಾಡಿತ್ತು. ಕೆಲವರಂತೂ ಇದನ್ನು ದೊಡ್ಡ ಸಂಭ್ರಮದಂತೆ ಆಚರಣೆ ಮಾಡಿದರು. ಇದೆಲ್ಲವನ್ನು ಗಮನಿಸಿದಂತಹ ಈ ಕ್ವಿಂಟ್ ಏನಿದೆ ಅದೊಂದು ಫ್ಯಾಕ್ಟನ್ನು ಚೆಕ್ ಮಾಡುವಂಥ ಕೆಲಸವನ್ನು ಮಾಡಿತು. ಅದಾದ ಮೇಲೆ ಹೇಳಿದ್ದು, ಇದು ಹೊಸ ವಿಡಿಯೋ ಅಲ್ಲ, ಇದೊಂದು ಹಳೆಯ ವಿಡಿಯೋವಾಗಿದೆ. ಇದು ಡಿಸೆಂಬರ್ 31ರಂದು ಬಲೂಚಿಸ್ತಾನದ ಬುಲಾನ್ಪುರದಲ್ಲಿ ಸಂಭವಿಸಿದ ಒಂದು ಸ್ಫೋಟ ಎನ್ನುವಂತಹ ವಿಚಾರವನ್ನು ತಿಳಿಸಿದೆ. ಅದಾದ ಮೇಲೆ ಮತ್ತೊಂದು ಮಾಹಿತಿಯನ್ನು, ಅಂದರೆ ಖಚಿತತೆಯನ್ನು ತಿಳಿಸಿ, ಇದು ಹಳೆಯ ವಿಡಿಯೋ ಆಗಿದ್ದು ಡೇರಾ ಕಾಜಿ ಇಸ್ಮಾಯಿಲ್ ಟ್ಯಾಂಕರ್ ಬಳಿ ಸ್ಫೋಟವಾಗಿರುವಂತಹದ್ದು. ಇದನ್ನು ನವೆಂಬರ್ನಲ್ಲಿಯೇ ಪಾಕಿಸ್ತಾನದ ರಾಜಕಾರಣಿಯೊಬ್ಬರು ಹಂಚಿಕೊಂಡಿದ್ದರು ಎನ್ನುವಂತಹ ಮಾತನ್ನು ಹೇಳಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಜನವರಿ 1ರಂದು ಪಾಕಿಸ್ತಾನದಲ್ಲಿ ಯಾವುದೇ ಸ್ಫೋಟ ಆಗಿಲ್ಲ. ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಳೆ ವಿಡಿಯೋವನ್ನೇ ಇಟ್ಟುಕೊಂಡು ಇದೀಗ ಸುದ್ದಿಯನ್ನು ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಒಂದು ವಿಚಾರವಂತೂ ಸತ್ಯ, ಅಕಸ್ಮಾತ್ ಏನಾದರೂ ಜನವರಿಯಲ್ಲಿ ಇಂತಹದೊಂದು ಸ್ಫೋಟಗೊಂಡಿದ್ರೆ ಇಷ್ಟು ಅಂದರೆ ಈ ಮಟ್ಟಕ್ಕೆ ಈ ಸುದ್ದಿ ಆಗ್ತಿರಲಿಲ್ಲ, ಬಹುದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಿತ್ತು. ಯಾಕಂದರೆ ಇದೊಂದು ಭಾರತ ಮತ್ತು ಪಾಕ್ಗೆ ಸಂಬಂಧಪಟ್ಟಂಥ ವಿಚಾರ. ಅದಷ್ಟೇ ಅಲ್ಲದೆ ಈತ ಭಾರತಕ್ಕೆ ಬೇಕಿರುವಂಥ ಮೋಸ್ಟ್ ವಾಂಟೆಡ್ ಉಗ್ರ ಎನ್ನುವಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಿಡ್ತಿದ್ವಾ ಅಂದರೆ, ಈಗ ಸಾಲು ಸಾಲು ಬೀಳ್ತಿರುವ ಎಣಗಳ ಜೊತೆಗೆ ಈತನದ್ದು ಬಿದ್ದಿತ್ತು ಅಂದಿದ್ರೆ ಇದು ಭಾರತದ ಕೈವಾಡ, ಭಾರತದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡೋಕ್ಕಾದರೂ ಕೂಡ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇದನ್ನು ಬಿತ್ತರಪಡಿಸ್ತಿದ್ವು. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಸುದ್ದಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಇದಂತೂ ಸತ್ಯವಲ್ಲ. ಇದೊಂದು ಸತ್ಯ ಆಗಿದ್ದರೆ ನಾವುಗಳಷ್ಟೇ ಅಲ್ಲ, ನಮ್ಮ ಈ ಭಯೋತ್ಪಾದನೆಯಿಂದ ಏನೆಲ್ಲ ಕಷ್ಟವನ್ನು ಅನುಭವಿಸಿದ್ದಾರೆ ಅವರೆಲ್ಲರೂ ಕೂಡ ಖುಷಿ ಪಡ್ತಿದ್ರು, ಭಾರತೀಯರು ಕೂಡ ಖುಷಿ ಪಡ್ತಿದ್ರು. ಯಾಕಂದರೆ ಭಾರತಕ್ಕೆ ಬೇಕಿರುವಂಥ ಮೋಸ್ಟ್ ವಾಂಟೆಡ್ ಉಗ್ರ ಒಬ್ಬ ಸತ್ತಿದ್ದಾನೆ ಎನ್ನುವಂಥದ್ದು. ಸದ್ಯಕ್ಕೆ ಯಾವುದೇ ಖಚಿತ ಮಾಹಿತಿ ಇಲ್ಲ ಈತ ಸಾವನ್ನಪ್ಪಿದ್ದಾನ ಇಲ್ವ ಎನ್ನುವಂಥದ್ದು. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.